ಚಳಿಗಾಲಕ್ಕೆ ಎಷ್ಟು ವಿಧಾನದಲ್ಲಿ ಟ್ರೈ ಮಾಡಿದ್ರು ಸಹ ಇಡ್ಲಿ ಸಾಫ್ಟ್ ಆಗ್ತಾ ಇಲ್ಲ, ಜೊತೆಗೆ ಹಿಟ್ಟು ಕೂಡ ಉಬ್ಬಿ ಬರ್ತಾ ಇಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ರೆ ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಖಂಡಿತವಾಗಿಯೂ ಉಬ್ಬಿದ ಇಡ್ಲಿ ನಿಮ್ದಾಗಿಸ್ಕೊಳ್ಬಹುದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಮನೆಯಲ್ಲಿ ಲೆದರ್ ಸೋಫಾಗಳಿದ್ದು ಅದು ಅಕಸ್ಮಾತ್ ಆಗಿ ಚಾಕು ಏನಾದ್ರು ತಾಗಿ ಅಥವಾ ಏನನ್ನಾದ್ರೂ ತಾಗಿ ಅದು ಹರಿದೋಗಿದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೊಲಿಗೆಯನ್ನ ಹಾಕೊಂಡು ಒಂದ್ ರೀತಿ ನೀಟಾಗಿ ಕಾಣಿಸ್ಕೊಳ್ಬಹುದು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಟ್ರೈ ಮಾಡಿ. ಸೊ ನಾವು ಹೇಗ್ ಬೇಕು ಹಾಗೆ ಹೊಲಿಗೆಯನ್ನ ಹಾಕಿ ಎಳೆದಾಗ ಏನಾಗುತ್ತೆ, ಸೊ ಲೆದರ್ ಆಗಿರೋದ್ರಿಂದ ನಾವು ಹೊಲಿಗೆನ ಹಾಕಿ ಸೂಜಿ ಎಳೆದಾಗೂ ಸಹ ಅದು ಒಂದು ರೀತಿ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ನಾನು ತೋರಿಸಿರುವ ವಿಧಾನದಲ್ಲಿ ನೀವು ಹೊಲಿಗೆಯನ್ನ ಹಾಕೊಳ್ಳೋದ್ರಿಂದ ಸೋಫಾ ನೋಡೋಕ್ಕೂ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಒಂದ್ ರೀತಿ ಡಿಸೈನ್ ಆಗಿ ಕೂಡ ಇರುತ್ತೆ. ಜೊತೆಗೆ ನೀವು ಎಲ್ಲಿ ಹರಿದೋಗಿದೆ ಸೋಫಾಗೆ, ಎಲ್ಲಿ ನೀವು ಪ್ಯಾಚ್ ವರ್ಕ್ ಮಾಡಿದ್ರಾ ಅಂತ ಹೇಳಿನೇ ಗೊತ್ತಾಗಲ್ಲ, ಒಂದ್ ರೀತಿ ಡಿಸೈನ್ ಆಗಿ ಕೂಡ ಇರುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಒಂದು ಪೆನ್ನಿನ ಕ್ಯಾಪ್ ಅನ್ನ ತೆಗೆದುಕೊಂಡು ಅದಕ್ಕೆ ಡಬಲ್ ಸೈಡ್ ಗಮ್ ಟೇಪ್ ಅನ್ನ ಅಂಟಿಸ್ತಾ ಇದ್ದೀನಿ. ಡಬಲ್ ಸೈಡ್ ಗಮ್ ಟೇಪ್ ಅನ್ನ ಅಂಟಿಸಿದ ಮೇಲೆ ನೀವು ಇದನ್ನ ಬಾಗಿಲ ನೀಲ ಅಥವಾ ದೇವರ ಮನೆ ಅಥವಾ ತುಳಸಿ ಕಟ್ಟೆಯಲ್ಲಿ ನೀವು ಈ ರೀತಿ ಅಂಟಿಸ್ಕೊಂಬಿಡಿ. ಯಾಕೆ ಅಂತ ಹೇಳಿದ್ರೆ ನಾವು ಗಂಧದ ಕಡ್ಡಿಯನ್ನ ಎಲ್ಲಿ ಬೇಕಲ್ಲಿ ಸಿಕ್ಸಿ ಒಂದು ಕರಿ ಹಿಡಿಯೋಕೆ ಮಾಡ್ಬಿಡ್ತೀವಲ್ಲ, ಗೋಡೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಗೆ ಇದು ಯೂಸ್ ಆಗುತ್ತೆ. ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆಯನ್ನು ನೆನೆ ಹಾಕೊಂಡು ಜೊತೆಗೆ ನಾನು ಸ್ವಲ್ಪ ಜಾಸ್ತಿ ಅನ್ನವನ್ನ ಸೇರಿಸ್ಕೊಂಡು ನಾವು ಇಡ್ಲಿಗೆ ರುಬ್ಕೊಳ್ತೀವಿ. ಸೊ ಅನ್ನವನ್ನ ಹಾಕೋದ್ರಿಂದ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಅಕ್ಕಿಯನ್ನ ಹಾಕಿ ತರ್ತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕೊಂಡ್ಮೇಲೆ ಚೆನ್ನಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ನೀವು ಇದಕ್ಕೆ ಈರುಳ್ಳಿಯ ಸಿಪ್ಪೆಯನ್ನ ತೆಗೆದು ನೀವು ಈ ರೀತಿ ಹಿಟ್ಟು ಏನು ನೀವು ರುಬ್ಬಿಟ್ಕೊಂಡಿರ್ತೀರ ಆ ಹಿಟ್ಟು ಒಳಗಡೆ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಈರುಳ್ಳಿಯನ್ನ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಹಾಗಾಗಿ ಇಡ್ಲಿಗೆ ನಾನು ಈ ರೀತಿ ಹಾಕಿ ಬಟ್ಟೆಯನ್ನ ಕಟ್ಟಿ ಈ ರೀತಿ ಬಚ್ಚಲ್ ಮನೆಯಲ್ಲಿ ಅಂಡೆ ಮೇಲಾದ್ರೂ ಇಡಿ, ಇಲ್ಲ ಅಂದ್ರೆ ಬಿಸಿ ನೀರು ಕೆಳಗಡೆ ಇಟ್ಟು ಬಿಟ್ಟು ನೀವು ಬೇಕು ಆ ರೀತಿನಾದ್ರೂ ಇಡ್ಬೋದು. ಸೊ ಇಡ್ಲಿ ಈ ರೀತಿ ಮಾಡೋದ್ರಿಂದ ಇಡ್ಲಿಯ ಹಿಟ್ಟು ತುಂಬಾನೇ ಉಬ್ಬಿ ಬರುತ್ತೆ, ಜೊತೆಗೆ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಸೊ ತಿನ್ನೋಕ್ಕೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೂಜಿಗೆ ದಾರವನ್ನ ಪೋಣಿಸೋದೇ ಕಷ್ಟ ಅನ್ಕೊಳ್ತಾ ಇದ್ರೆ ಸಿಂಪಲ್ ಆಗಿ ಈ ಟ್ರಿಕ್ ಅನ್ನ ಫಾಲೋ ಮಾಡೋದ್ರಿಂದ ಯಾವುದೇ ಕನ್ನಡಕವನ್ನ ಬಳಸೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ನಾವು ಸೂಜಿಗೆ ದಾರವನ್ನ ಪೋಣಿಸ್ಕೊಳ್ಬಹುದು. ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ದಾರವನ್ನ ನೀವು ಅಂಗೈ ಮೇಲೆ ಹಾಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಕೈ ಮೇಲೆ ಈ ರೀತಿಯಾಗಿ ಹಾಕೊಂಡು ನೀವು ಪೆಣಿಸ್ಬೇಕಾಗಿರುವ ದಾರ ಯಾವ್ದಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಸೂಜಿಯಿಂದ ನೀವು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ದಾರದ ಮೇಲೆ ಸೂಜಿಯನ್ನ ಇಟ್ಟು ಜಸ್ಟ್ ಆ ರೀತಿ ನೀವು ಮೂವ್ ಮಾಡಬೇಕು. ಸೂಜಿಯನ್ನ ದಾರದ ಮೇಲೆ ಇಟ್ಟು ಜಸ್ಟ್ ಗಟ್ಟಿಯಾಗಿ ಪ್ರೆಸ್ ಮಾಡಿ ನೀವು ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಇದ್ರೆ ಸಾಕು, ದಾರ ಏನಾಗ್ಬಿಡುತ್ತೆ, ಸೂಜಿದ ಏನು ಹೋಲ್ ಇದೆ ಆ ಹೋಲ್ ಒಳಗಡೆ ದಾರ ಮೇಲೆ ಬಂದ್ಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಿಂಪಲ್ ಆಗಿ ಎಂಥವರು ಸಹ ವಯಸ್ಸಾದವ್ರಿಗಂತೂ ಈ ಟಿಪ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸಿಂಪಲ್ ಆಗಿ ನೀವು ಈಸಿಯಾಗಿ ಈ ಟಿಪ್ ಅನ್ನ ಟ್ರೈ ಮಾಡಬಹುದು. ಸೊ ಇದು ನಿಮ್ಗೆ ಖಂಡಿತವಾಗಿ ಯೂಸ್ ಆಗುತ್ತೆ ಅನ್ಕೊಂಡಿದೀನಿ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಇದರ ರಿಸಲ್ಟ್ ನಿಮ್ಗೇನೆ ಸಿಗತ್ತೆ. ಗೈಸ್, ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.